ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೃತ್ಯದ ಪ್ರಕರಣದಲ್ಲಿ ನೋಡಿ, ದರ್ಶನ್ ಅವರು ತುಂಬ ಲೇಟಾಗಿ 8 ತಿಂಗಳ 15 ದಿವಸದ ನಂತರ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು 2ನೇ ಬಾರಿ ಏರ್ತಾ ಇರೋದು. ಇವತ್ತು ಏನೆಲ್ಲ ಆಯಿತು ಸುಪ್ರೀಂ ಕೋರ್ಟ್ ಹಾಲ್ನಲ್ಲಿ ಅನ್ನೋ ವಿಚಾರವಾಗಿ ಒಂದು ಕಂಪ್ಲೀಟ್ ಡೀಟೇಲ್ನ ಹೇಳ್ತಾ ಹೋಗ್ತೀನಿ. ನೋಡಿ, ಇತ್ತೀಚೆಗೆ ಅವರ ವಕೀಲರು ಮುಕುಲ್ ರೋಹಟಗಿ ಅವರು, ಹಿರಿಯ ವಕೀಲರು, ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು, ಅವರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು ಬೇಲ್ಗೋಸ್ಕರ. ನೋಡಿ, ಅವ್ರನ್ನ ಈಗಲೂ ಕೂಡ ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿದೆ ಅನ್ನೋ ಗಂಭೀರವಾದಂಥ ಆರೋಪಗಳು ಕೂಡ ಕೇಳಿಬರುತ್ತೆ. ಯಾಕೆಂದರೆ ಸಾಮಾನ್ಯ ಕೈದಿಯಂತೆ ಟ್ರೀಟ್ ಮಾಡ್ತಾ ಇಲ್ಲ ನಟ ದರ್ಶನ್ ಅವ್ರನ್ನ ಅನ್ನೋ ಒಂದು ದೊಡ್ಡ ಆರೋಪ ಕೂಡ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ಇವತ್ತು ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಬಂದಿತ್ತು. ಜಡ್ಜ್ಗಳಾಗಿದ್ದಂತಹ JP ಪಡಿವಾಲ ಮತ್ತು ವಿಜಯ್ ಬಿಷ್ಣೋಯ್ ಅವರಿದ್ದಂಥ ಪೀಠ. ಇನ್ನು ಅಚ್ಚರಿಯ ವಿಷಯ ಅಂದರೆ ಇವರಿಬ್ಬರೇ ಅವರ ಬೇಲನ್ನು ಕೂಡ ಮೊದಲ ಬಾರಿ ರಿಜೆಕ್ಟ್ ಮಾಡಿದ್ದು. ಗಂಭೀರವಾದಂಥ ಸೆನ್ಸೇಷನ್ ಕೇಸ್ ಅಂತ ಹೇಳಿ ಅವರೇ ಅಭಿಪ್ರಾಯವನ್ನು ಕೂಡ ಪಟ್ಟಿದ್ದರು. ಬೆಳಗ್ಗೆ 10:30ಕ್ಕೆ ಸುಪ್ರೀಂ ಕೋರ್ಟ್ನ ಕಲಾಪಗಳು ಆರಂಭ ಆಗುತ್ತೆ. ಕೋರ್ಟ್ನ ಹಾಲ್ ನಂಬರ್ 7ರಲ್ಲಿ ದರ್ಶನ್ ಅವರ ಅರ್ಜಿಯ ಕ್ರಮ ಸಂಖ್ಯೆ 8ರಲ್ಲಿ ವಿಚಾರಣೆ ಶುರುವಾಗುತ್ತೆ. ಹಾಗಾದರೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ, ಹಿರಿಯ ವಕೀಲರು ಮುಕುಲ್ ರೋಹಟಗಿ ಅವರು ದರ್ಶನ್ ಅವರ ಕೇಸ್ಗೆ ಸಂಬಂಧಪಟ್ಟಾಗ ಭಾಳಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನು ಕೂಡ ಮನವರಿಕೆ ಮಾಡುವ ಪ್ರಯತ್ನವನ್ನು ಸುಪ್ರೀಂ ಕೋರ್ಟ್ಗೆ ಪ್ರಯತ್ನವನ್ನು ಕೂಡ ಮಾಡಿದ್ರು. ಇದೆಲ್ಲವೂ ಆದಮೇಲೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕೂಡ ನೋಟಿಸನ್ನು ಕೊಡ್ತು. ಏಕೆಂದರೆ ಕರ್ನಾಟಕದಲ್ಲಿ ಇದೇ ದರ್ಶನ್ ಕೇಸ್ಗೆ ಸಂಬಂಧಪಟ್ಟಾಗ 57ನೇ CCH ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಈಗಾಗಲೇ ಆರಂಭದಿಂದಲೂ ಕೂಡ ಇಲ್ಲಿಯವರೆಗೂ ಕೂಡ ಕೇವಲ 10ರಿಂದ 12 ಸಾಕ್ಷಿಗಳನ್ನು ಮಾತ್ರ ವಿಚಾರಣೆ ಮಾಡಲಾಗಿದೆ ಅನ್ನೋ ಆರೋಪವನ್ನು ಇಟ್ಕೊಂಡು ಇವತ್ತು ಸುಪ್ರೀಂ ಕೋರ್ಟ್ ಮೆಟ್ಲೇರೋದು. ಹಾಗಾದರೆ 57ನೇ CCH ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ನೋಟಿಸನ್ನು ಕೊಟ್ಟಿದೆ. ದರ್ಶನ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟನ್ನು ಕೊಡಿ ನೀವು ನಮಗೆ. ಯಾಕೆಂದರೆ ಇಲ್ಲಿಯವರೆಗೂ ಕೂಡ ನೀವು ಎಷ್ಟು ಸಾಕ್ಷಿಗಳ ವಿಚಾರಣೆಯನ್ನು ಮಾಡಿದಿರಿ, ಎಷ್ಟು ಸಾಕ್ಷಿಗಳ ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ, ಅದೆಲ್ಲದರ ಸಂಬಂಧವಾಗಿ ನಮಗೆ ವಿವರವನ್ನು ಕೊಡಬೇಕು. ಎಷ್ಟು ಸಮಯಗಳ ಕಾಲ ನೀವು ಇದನ್ನು ಮಾಡಿದ್ದೀರಿ, ಎಲ್ಲಿಂದ ಶುರುವಾಯಿತು ಹಿಯರಿಂಗ್, ಮತ್ತು ಎಲ್ಲಿಯವರೆಗೂ ಕೂಡ ಮಾಡಿದ್ದೀರಿ, ಮತ್ತು ಎಷ್ಟು ಸಾಕ್ಷಿಗಳ ವಿಚಾರಣೆ ಮಾಡಿದಿರಿ, ಜೊತೆಗೆ ಯಾಕೆ ತಡ ಆಯಿತು ಅನ್ನೋದನ್ನು ಕೂಡ ಹೇಳಬೇಕು. ನೋಡಿ, ಸಾಕ್ಷ್ಯ ವಿಚಾರಣೆ ಮುಗಿಲಿಕ್ಕೆ ಇನ್ನೂ ಎಷ್ಟು ಸಮಯಾವಕಾಶ ನಿಮಗೆ ಬೇಕಾಗುತ್ತೆ ಅದನ್ನು ಕೂಡ ನೀವು ವರದಿಯಲ್ಲಿ ಕೊಡಬೇಕು ಅನ್ನೋ ವಿಷಯವಾಗಿ ಸುಪ್ರೀಂ ಕೋರ್ಟ್ ಒಂದು ನೋಟಿಸನ್ನು ಜಾರಿ ಮಾಡಿದೆ. ಹಾಗಾದರೆ ಇನ್ನೂ ಎಷ್ಟು ದಿನಗಳ ಕಾಲ ಇದು ಮುಂದೋಗುತ್ತೆ? ಅದು ಕುತೂಹಲ ಸಹಜವಾಗಿರೋದು. ನೋಡಿ, ಜೈಲಿನಲ್ಲಿ ದರ್ಶನ್ಗೆ ಮೂಲ ಸೌಕರ್ಯವನ್ನು ಒದಗಿಸಲಾಗಿದೆಯೇ ಇಲ್ಲವೇ ಅಂತ ಅದನ್ನು ಕೂಡ 1 ವಾರದಲ್ಲಿ ನೀವು ರಿಪೋರ್ಟ್ ಕೊಡಬೇಕಾಗತ್ತೆ. ಈಗಾಗಲೇ ದರ್ಶನ್ ಅವರು ಮಾನಸಿಕವಾಗಿ ಕುಗ್ಗು ಹೋಗಿಬಿಟ್ಟಿದ್ದಾರೆ, ವಿಚಿತ್ರ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ. ಸಹಕೈದಿಗಳಿಂದ ಅವರೆಲ್ಲರೂ ಕೂಡ ರೇಗ್ತಾ ಇದ್ದಾರೆ, ಮೂದಲಿಸ್ತಾ ಇದ್ದಾರೆ, ಕಿಂಡಲ್ ಮಾಡ್ತಾ ಇದ್ದಾರೆ. ಇವೆಲ್ಲವುಗಳನ್ನು ಕೂಡ ಅವರು ಹೇಳ್ಕೊಂಡಿರೋದು. ನೋಡಿ, 57ನೇ CCH ಕೋರ್ಟ್ನಿಂದ ಅದನ್ನು ಕೂಡ ವರದಿ ಕೇಳಿರೋದು. ದರ್ಶನ್ಗೆ ಕನಿಷ್ಠ ಸೌಲಭ್ಯವನ್ನಾದರೂ ನೀವು ನೀಡ್ತಾ ಇದ್ದೀರಾ? ಅವರು ಮಲಗಲಿಕ್ಕಾಗಿರ್ಬೋದು, ಜೊತೆಗೆ ಊಟದ ವಿಷಯದಲ್ಲಾಗಿರ್ಬೋದು, ಮನೆ ಊಟದ ವಿಷಯದಲ್ಲಾಗಿರ್ಬೋದು, ಒಬ್ಬ ಸ್ಟಾರ್ ನಟ, ನೀವು ಅವೆಲ್ಲವನ್ನು ಕೂಡ ಕನಿಷ್ಠ ಬೇಸಿಕ್ ಸೌಲಭ್ಯವನ್ನಾದರೂ ನೀವು ಕೊಡ್ತಾ ಇದ್ದೀರಾ ಅಥವಾ ಅದಕ್ಕೂ ಕೂಡ ತಡೆ ಹಿಡಿದಿದ್ದೀರಾ? ಅದರ ಸಂಬಂಧವಾಗಿಯೂ ಕೂಡ ನೀವು ರಿಪೋರ್ಟನ್ನು ಕೊಡಿ ಅಂತ ಹೇಳ್ತಾ ಇರೋದು. ನೋಡಿ, ರೋಹಟಗಿ ಅವರು ವಾದ ಮಂಡಿಸಿದರು. ಸಾಮಾನ್ಯ ಆರೋಪಿಗೆ ದೊರಕುವ ಸೌಲಭ್ಯ ಕೂಡ ನಟ ದರ್ಶನ್ ಅವರಿಗೆ ಸಿಗ್ತಾ ಇಲ್ಲ. ಕರ್ನಾಟಕದ ಟಾಪ್ ನಂಬರ್ 1 ಸ್ಟಾರ್ ನಟ ಅವರು, ಅವ್ರನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸಿದಿರಿ, ಅಲ್ಲಿ ಬೆಳಕೂ ಇಲ್ಲ, ಊಟವನ್ನು ಕೂಡ ಮನೆಯಿಂದ ತರಿಸ್ಕೊಳ್ಳಿಕ್ಕಾಗ್ತಾಯಿಲ್ಲ. ಈ ಸಂಬಂಧ ವಿಚಾರಣಾ ನ್ಯಾಯಾಲಯ ಮನವಿ ಸಲ್ಲಿಸಲಾಗಿತ್ತು. ಆ ನ್ಯಾಯಾಲಯವು ಸುಪ್ರೀಂ ಕೋರ್ಟ್ ಆದೇಶದಿಂದ ನಿಮಗೆ ಕೊಡಲಾಗ್ತಾ ಇಲ್ಲ ಅಂತ ಇದೆ. ನಾವಿದಕ್ಕೆ ಸಂಬಂಧಪಟ್ಟಾಗೆ ವಿಚಾರಣಾ ನ್ಯಾಯಾಲಯಕ್ಕೂ ಕೂಡ ರಿಪೋರ್ಟ್ ಮಾಡಿದ್ವಿ, ಅಂದರೆ ಮನವಿ ಮಾಡ್ಕೊಂಡಿದ್ವಿ. ಅವರು ಏನು ಹೇಳ್ತಾ ಇದ್ದಾರೆ, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ಹಾಗಾಗಿ ನಾವು ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು ನೀವಿದು ಒಂದು ಆದೇಶವನ್ನು ಕೊಡಬೇಕು ಅನ್ನೋ ಸಂಬಂಧವಾಗಿ ಮುಕುಲ್ ರೋಹಟಗಿ ಅವರು ವಾದವನ್ನು ಮಂಡಿಸ್ತಾರೆ. ಇವೆಲ್ಲ ವಾದ ವಿವಾದಗಳನ್ನು ಆಲಿಸಿದ ನಂತರ ಸೆಷನ್ಸ್ ಕೋರ್ಟ್ಗೆ ನೋಟಿಸನ್ನು ಜಾರಿ ಮಾಡುತ್ತೆ. ಬೆಂಗಳೂರು ಸತ್ರ ನ್ಯಾಯಾಲಯದಿಂದ ರಿಜಿಸ್ಟ್ರಿಯು ವರದಿಯನ್ನು ತರಿಸ್ಕೊಳ್ಬೇಕು, ವರದಿಯನ್ನು ನೋಡೋಣ, ಅದಾದಮೇಲೆ ನನ್ನ ಒಂದು ಆದೇಶವನ್ನು ತಿಳಿಸ್ತೀನಿ ಅಂತ ಹೇಳಿ 1 ವಾರದಲ್ಲಿ ವರದಿ ಕೊಡಬೇಕು ನೀವು ಅಂತ ಸುಪ್ರೀಂ ಕೋರ್ಟ್ ನೋಟಿಸನ್ನು ಜಾರಿ ಮಾಡೋದು. ಹಾಗಾಗಿ ಅಲ್ಲಿಂದ ವರದಿ ಬಂದ ನಂತರ ಅಲ್ಲಿಯ ಆದೇಶವನ್ನು ಕೂಡ ನಾವು ಕುತೂಹಲದಿಂದ ಎದುರು ನೋಡಬೇಕಾಗತ್ತೆ. ನಿಮಗೆ ಈಗಲೂ ಕೂಡ ಸಹಜವಾಗಿ ಕ್ವಾರಂಟೈನ್ ಸೆಲ್ ಅಂದರೆ ಏನು ಅನ್ನೋ ಅನುಮಾನಗಳಿದ್ದರೆ, ನಿಮಗೆ ಗೊತ್ತಿರೋ ಹಾಗೆ ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯನ್ನು ತಡೆಗಟ್ಟಲಿಕ್ಕೆ ಶುರುವಾದಂಥ ಸೆಲ್ ಇದು. ಯಾವಾಗ COVID-19 ಬಂತಲ್ಲ, ಆಗ ಪ್ರೋಟೋಕಾಲ್ಸ್ ಪ್ರಕಾರ ಕೈದಿಗಳೇನಾದರೂ ಜೈಲಿಗೆ ಹೋಗ್ತಾ ಇದ್ದರೆ, ಅಥವಾ ಸ್ಟಾರ್ ರಾಜಕಾರಣಿಗಳಿರ್ಬೋದು, ಅಥವಾ ಸ್ಟಾರ್ ನಟರಿರ್ಬೋದು, VIPಸ್ಗಳಿರ್ಬೋದು, ಅವರೆಲ್ಲರೂ ಕೂಡ ಜೈಲಿಗೆ ಹೋದರೆ ಆರಂಭದಲ್ಲಿ ಅವ್ರನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟು, ಅದಾದಮೇಲೆ
ಸಹ ಕೈದಿಗಳ ಜೊತೆಗೆ ಬೇರೆ ಸೆಲ್ಗಳಿಗೂ ಕೂಡ ಅವ್ರನ್ನ ಶಿಫ್ಟ್ ಮಾಡಲಾಗ್ತಾಯಿತ್ತು. ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ತುಂಬ ಸೀರಿಯಸ್ ಕೇಸ್ಗಳಿದ್ದರೆ ಅಥವಾ ಗಂಭೀರವಾದಂಥ VIP ಕ್ರಿಮಿನಲ್ಸ್ಗಳಿದ್ದರೆ ಆ ಥರದವ್ರನ್ನೆಲ್ಲರೂ ಕೂಡ ಒಳಗೆ ಯಾಕೆ ಬಿಡೋದು ಅಂತೇಳಿ ಆರಂಭದಲ್ಲೇ ಈ ಕ್ವಾರಂಟೈನ್ ಸೆಲ್ಗಳಲ್ಲಿ ಇರಿಸಲಾಗ್ತಾ ಇದೆ. ದರ್ಶನ್ ಅವ್ರ ವಿಚಾರಕ್ಕೆ ಬಂದರೂ ಕೂಡ ಅದೇ ಆಗಿರೋದು. ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಅವ್ರು ಕೂಗು ಹೋಗಿಬಿಡ್ತಾರೆ ಅಂದರೆ ಸಪ್ರೇಟ್ ಇರುತ್ತಲ್ವ. ಈಗಲೇ ಪರಪ್ಪನಗ್ರಹಾರದಲ್ಲಿ ಅನೇಕ ಇಶ್ಯೂಸ್ಗಳಿದೆ. ಕೈದಿಗಳೆಲ್ಲ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಅಂತ. ದರ್ಶನ್ ಅವ್ರ ವಿಷಯದಲ್ಲಿ ಅದು ದೊಡ್ಡ ಮಟ್ಟಿಗಿನ ಚರ್ಚೆ ಆಗುತ್ತೆ ಅಂತ ಅವ್ರನ್ನ ಕ್ವಾರಂಟೈನ್ ಸೆಲ್ನೆಲ್ಲ ಇಟ್ಟಿದ್ದಾರೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮುಕುಲ್ ರೋಹಟಗಿ ಅವರ ಪರ ವಕೀಲರನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಅವರು ಕೊಟ್ಟಿರ್ತಕ್ಕಂಥ ಕಾರಣಗಳು ನಿಮಗೆಲ್ರಿಗೂ ಕೂಡ ಆರಂಭದ ವೀಡಿಯೋದಲ್ಲಿ ಹೇಳಿದ್ದೀನಿ. ಇನ್ನೊಂದು ಬಾರಿ ಅದನ್ನು ನಿಮಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ. ಪ್ರಕರಣದ ಟ್ರಯಲ್ ಏನಿದೆಯಲ್ವ ತೀರಾ ನಿಧಾನಗತಿಯಲ್ಲಿ ನಡೀತಾ ಇದೆ. 7 ತಿಂಗಳ ವಿಚಾರಣೆಯಲ್ಲಿ ಕೇವಲ 10 ಸಾಕ್ಷಿಗಳ ವಿಚಾರಣೆ ಆಗಿದೆ. 262 ಸಾಕ್ಷಿಗಳಿದ್ದಾವೆ ಅಂತ ಅವೆಲ್ಲವೂ ಕೂಡ ಮೆನ್ಷನ್ ಮಾಡಿರೋದು. 262 ಸಾಕ್ಷಿಗಳು ಅಂದರೆ ಏನಾಗುತ್ತೆ ಅಂದರೆ ನೋಡಿ, ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ದರ್ಶನ್ ಅವರು ಅವ್ರ ಟೀಮ್ ಇದೆಯಲ್ವ ಅವರೆಲ್ಲರೂ ಕೂಡ ಇದೇ ರೇಣುಕಾ ಸ್ವಾಮಿನ ಕರೆದುಕೊಂಡು ಹೋಗಿ ಆ ಶೆಡ್ನಲ್ಲಿ ಇಟ್ಟಿದ್ರಲ್ವ, ಅಲ್ಲಿಯೂ ಕೂಡ ಸೃಷ್ಟಿ ಆಗಿಬಿಡುತ್ತೆ ಸಾಕ್ಷಿಗಳು. ಅಂದರೆ ಅಲ್ಲಿ ಯಾರು ವಾಚ್ಮ್ಯಾನ್ ಇದ್ನೋ ಅವರಿಂದ ಸಾಕ್ಷಿ ತೆಗೆದುಕೊಂಡಿರ್ತಾರೆ. ಆ ಮಾಲೀಕರು, ಆ ಶೆಡ್ನ ಮಾಲೀಕರು ಅವರು ಕೂಡ ಸಾಕ್ಷಿದಾರರಾಗಿರ್ತಾರೆ. ಹೋಟೆಲ್ಗೆ ಹೋಗಿದ್ದರು ಅವತ್ತಿನ ದರ್ಶನ್ ರಾತ್ರಿ ಆ ಹೋಟೆಲ್ನವರು ಕೂಡ ಸಾಕ್ಷಿದಾರರಾಗ್ತಾರೆ. ಹೀಗೆ ಸಾಕ್ಷಿಗಳ ಸಂಖ್ಯೆ ಹೆಚ್ಚಿರೋದ್ರಿಂದ ಚಾರ್ಜ್ ಶೀಟು ಕೂಡ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಾಗ ಸಾಕ್ಷಿಗಳು ಕೂಡ ಕಾಂಪ್ಲಿಕೇಟೆಡ್ ಆಗಿದೆ. ಅವೆಲ್ಲವುಗಳು ಕೂಡ ವಿಚಾರಣೆಗೆ ಬರಬೇಕು. ಹಿಯರಿಂಗ್ ಏನೋ ಸ್ಟಾರ್ಟ್ ಆಗಿದೆ, ಬಟ್ ಕೇವಲ 10 ಸಾಕ್ಷಿಗಳ ವಿಚಾರಣೆ ಅಂದರೆ ಶಾಕಿಂಗ್ ಸಂಗತಿ. ಅದನ್ನು ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ. ಜೈಲು ನಿಯಮಗಳಿಗೆ ವಿರುದ್ಧವಾಗಿ ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿದೆ. ಬೇರೆ ವಿಚಾರಣೆ ದಿನ ಕೈದಿಗಳಿಗೆ ಕನಿಷ್ಠ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ. ಕುಟುಂಬಸ್ಥರಿಂದ ಕನಿಷ್ಠ ಸೌಲಭ್ಯ ಪಡೆಯಲಿಕ್ಕೂ ನಮಗೆ ಆಗ್ತಾ ಇಲ್ಲ. ಇವೆಲ್ಲವೂ ಕೂಡ ದರ್ಶನ್ ಮೆನ್ಷನ್ ಮಾಡಿರೋದು ನಾನು ಹೇಳ್ತಾ ಇರೋದು. ಕುಟುಂಬಸ್ಥರ ಜೊತೆ ಮಾತುಕತೆಗೂ ಅವಕಾಶ ಸಿಗ್ತಾ ಇಲ್ಲ. ಮಾತಾಡೋ ವೇಳೆ ಬ್ಯಾರಿಕೇಡ್ಗಳಿದ್ದು ಆಪ್ತವಾಗಿ ತುಂಬ ಕ್ಲೋಸಾಗಿ ಮಾತನಾಡಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಜೈಲು ಮ್ಯಾನ್ಯುವಲ್ ಪ್ರಕಾರವೇ ವಯೋ ಆಹಾರವನ್ನು ಪಡೆಯಲಿಕ್ಕೂ ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ. ಬೇರೆ ವಿಚಾರಣೆ ದಿನ ಕೈದಿಗಳಿಗೆ ಸಿಗೋ ಸೌಲಭ್ಯ ನನಗೆ ಸಿಗ್ತಾ ಇಲ್ಲ. ನಾನು ನಿರಪರಾಧಿ ಆಗಿದ್ದು ಅಪರಾಧಿಯಂತೆ ನೋಡ್ತಾ ಇದ್ದಾರೆ. ನಾನು ತಪ್ಪಿತಸ್ಥ ಅನ್ನೋದಕ್ಕೆ ಸಾಕ್ಷಿಗಳೂ ಇಲ್ಲ. ಜೈಲಿನಲ್ಲಿ ನನಗೆ ಭದ್ರತೆಯ ಭಯ ಕಾಡ್ತಾ ಇದೆ. ಸಹ ಕೈದಿಗಳಿಂದ ಬೆದರಿಕೆ ನಿಂದನೆಗೊಳಗಾಗ್ತಾ ಇದ್ದೀನಿ. ತಾನೊಬ್ಬ ನಟ ಆಗಿರೋದ್ರಿಂದ ನನ್ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ತಾನು ಜೈಲಿಗೆ ಬಂದಿದ್ದರಿಂದ 3 ಸಿನಿಮಾ ಪ್ರಾಜೆಕ್ಟ್ ಕೈ ತಪ್ಪಿದ್ವು. KVN ಪ್ರೊಡಕ್ಷನ್ ಜೊತೆ 6 ಕೋಟಿ ಪ್ರಾಜೆಕ್ಟ್ ಕಳ್ಕೊಂಡಿದ್ದೀನಿ. ದೀರ್ಘಕಾಲ ಜೈಲಿನಲ್ಲಿರೋದ್ರಿಂದ ನಟನೆಯ ಅವಕಾಶ ಕೂಡ ಕಳೆದುಕೊಳ್ಳುವಂತಾಗಿದೆ. ದೀರ್ಘಕಾಲ ಪ್ರತ್ಯೇಕವಾಗಿರಿಸೋದು ಮಾನಸಿಕವಾಗಿ ನನಗೆ ಆಘಾತ ಉಂಟು ಮಾಡ್ತಾ ಇದೆ. ಫಿಸಿಯೋಥೆರಪಿ ಅಗತ್ಯ ಅಂತ ವೈದ್ಯರು ಸಲಹೆ ನೀಡಿದರೂ ಕೂಡ ಅದು ನನಗೆ ಸಿಗ್ತಾ ಇಲ್ಲ. ಕೇವಲ 2ರಿಂದ 3 ಬಾರಿ ಮಾತ್ರ ಫಿಸಿಯೋಥೆರಪಿ ಮಾಡಿಸಲಾಗಿದೆ. ಆರೋಗ್ಯದ ದೃಷ್ಟಿಯಿಂದ ನೆಲದ ಮೇಲೆ ಕೂರಬಾರ್ದು ಅಂತ ವೈದ್ಯರು ಬೇರೆ ಸಲಹೆ ಕೊಟ್ಟಿದ್ದಾರೆ. ವಿಚಾರಣೆ ನಿಧಾನಗತಿ ನಡೀತಾ ಇರೋದ್ರಿಂದ ನನ್ನ ಸಿನಿಮಾ ಕರಿಯರ್ಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಅವರ ಅರ್ಜಿಯಲ್ಲಿ ತುಂಬ ಕೂಲಂಕುಷವಾಗಿ ತುಂಬ ಡೀಟೇಲ್ಡಾಗಿ ಜಡ್ಜಸ್ಗಳಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಅವರು ಮುಕುಲ್ ರೋಹಟಗಿ ಮುಖಾಂತರ ಸುಪ್ರೀಂ ಕೋರ್ಟ್ ಮೆಟ್ಲೇರೋದು. ಹಾಗಾಗಿ ಇವತ್ತಿನ ವಿಚಾರಣೆಯಲ್ಲಿ ಇಷ್ಟಂತೂ ಆಗಿದೆ. ನೋಡೋಣ ಏನಾಗ್ಬೋದು. ದರ್ಶನ್ ಅಭಿಮಾನಿಗಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇರ್ತಕ್ಕಂಥ ಸನ್ನಿವೇಶಗಳು ಇವೆಲ್ಲವೂ ಕೂಡ ಬೆಳವಣಿಗೆಗಳು. ಮುಂದೆ ಏನಾಗ್ಬೋದು, 1 ವಾರದ ನಂತರ ರಿಪೋರ್ಟನ್ನು ನೋಡಿದ ಮೇಲೆ ಸುಪ್ರೀಂ ಕೋರ್ಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಕೂಡ ಕುತೂಹಲಕರ ಸಂಗತಿ. ಅದರೊಂದಿಗೆ ನಾನು ಕೂಡ ಅದಾದ ನಂತರ ಅಪ್ಡೇಟ್ ಸಮೇತ ಬರ್ತೀನಿ. ಧನ್ಯವಾದ.